ಬಿ ದಯಾನಂದ್ ಅಮಾನತು ಮಾನ್ವಿಯಲ್ಲಿ ಪ್ರತಿಭಟನೆ. ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಯುವಕ ಘಟಕದಿಂದ ಪ್ರತಿಭಟನೆ. ಅಮಾನತು ವಾಪಸ್ ಪಡೆಯುವಂತೆ ಆಗ್ರಹ. ಸರ್ಕಾರವೇ ಇದಕ್ಕೆ ನೇರ ಹೊಣೆ ಎಂದು ಆಕ್ರೋಶ. ಎಸ್ಟಿ ಸಮುದಾಯ ಎಂದು ದಯಾನಂದರನ್ನ ಅಮಾನತು. ಶಾಸಕ ಸಚಿವರ ಧ್ವನಿ ಎತ್ತುವ ಕೆಲಸ ಮಾಡಲು ಒತ್ತಾಯ. ಐಪಿಎಲ್ ಟ್ರೋಫಿ ಮೆರವಣಿಗೆ ಸಂಬಂಧ ಕಾಲ್ತುಳಿತಕ್ಕೆ ಬೆಂಗಳೂರು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಕಾರಣ ಎಂದು ರಾಜ್ಯ ಸರ್ಕಾರ ದಯಾನಂದ್ ಅವರನ್ನ ಅಮಾನತು ಮಾಡಿರುವುದನ್ನು ಖಂಡಿಸಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ಯುವ ಘಟಕದಿಂದ ಮಾನ್ವಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ಹೋರಾಟಗಾರರು ಜಮಾಗೊಂಡಿದ್ದು, ಸರ್ಕಾರವೇ ಇದಕ್ಕೆ ನೇರ ಹೊಣೆ. ಹೀಗಾಗಿ ದಯಾನಂದ್ ಅವರನ್ನ ಕೂಡಲೇ ಸೇವೆಗೆ ವಾಪಸ್ ಪಡೆಯುವ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ರಾಜ್ಯಾದ್ಯಂತ ನಮ್ಮ ಸಂಘಟನೆ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಬಿ ದಯಾನಂದ್ ಅವರು ಬೆಂಗಳೂರು ಭಾಗದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿದ ದಕ್ಷ ಅಧಿಕಾರಿ. ಆದರೆ ಸರ್ಕಾರವೇ ಈ ಹೊಣೆಯನ್ನ ಹೊತ್ತುಕೊಳ್ಳದೆ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಹೋರಾಟಗಾರರು ಕಿಡಿಕಾರಿದ್ದಾರೆ. ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಯುವ ಘಟಕ ರಾಯಚೂರು ವತಿಯಿಂದ ಹಿಂದೇನು ಹಮ್ಮಿಕೊಂಡಿರ್ತಕ್ಕಂಥ ಮೊನ್ನೆ ನಡೆದಿರ್ತಕ್ಕಂಥ IPL ಪಂದ್ಯ ಒಳ್ಳೆಯ ವಿಜಯೋತ್ಸವವನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ಈ ರಾಜ್ಯದ RCB ಅಭಿಮಾನಿಗಳು 11 ಮಂದಿ ಕಾಲುತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ರು. ಇದು ವಿಷಾದನೆ ವ್ಯಕ್ತಪಡಿಸ್ತೀವಿ. ಜೊತೆಗೆ ಇದಕ್ಕೆ ನೇರ ಹೊಣೆ ಆಗಿರ್ತಕ್ಕಂಥದ್ದು ಮೊದಲಾಗಿ ಸರ್ಕಾರ. ಯಾಕಂದರೆ ಇದು ಸರ್ಕಾರದ ಹೊಣೆ ತಾವೇ ಹೊತ್ಕೋಬೇಕು. ಇದನ್ನು ಪೊಲೀಸ್ IAS ಆಫೀಸರ್ ಆಗಿರ್ತಕ್ಕಂಥ ಬಿ ದಯಾನಂದ್ ಸರ್, ಕಮಿಷನರ್ ಪೊಲೀಸರು ಬೆಂಗಳೂರವರು, ಅವ್ರ ಮೇಲೆ ವಿನಾಕಾರಣವಾಗಿ ನೀವು ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ನಿವಾರಣೆ ಮಾಡಿಲ್ಲ ಅಂತೇಳಿ ಕೇಸಿ ಅವ್ರನ್ನ ತಲೆದಂಡ ಮಾಡಿದ್ದಾರೆ, ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಈ ಕೂಡಲೇ ಈ ಸಸ್ಪೆಂಡನ್ನು ವಾಪಸ್ ಪಡೆದು ಅವ್ರು ಮರಳಿ ಸೇವೆಗೆ ನೇಮಕ ಮಾಡಿಕೊಡ್ಬೇಕೆಂದು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ನೇಮಕ ಮಾಡೋಕ್ಕೆ ಹೋಗದಿದ್ದರೆ ಸರ್ಕಾರ ಇಡೀ ರಾಜ್ಯದಾದ್ಯಂತ ನಾವು ನಮ್ಮ ಸಂಘಟನೆ ಆಯಿತು ನಮ್ಮ ಸಮುದಾಯದ ಎಲ್ಲ ಮುಖಂಡರ ಜೊತೆ ನಾವು ರಾಜ್ಯದಾದ್ಯಂತ ಉಗ್ರವಾದ ಹೋರಾಟ ಹಮ್ಮಿಕೋಬೇಕಾಗುತ್ತೆ. ಈ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಸರ್, ಏನಂತಂದರೆ ದಯಾನಂದ್ ಸಾಗರ್ ಅವರು ಶೋಷಿತ ಸಮುದಾಯ ಅಂತೇಳಿ ಆ ರೀತಿ ಅಮಾನತು ಮಾಡಿದ್ದಾರೆ, ಅಥವಾ ಈ ಸಚಿವರು ಶೋಷಿತ ಸಮುದಾಯದಲ್ಲಿ ಕೂಡ ಸಚಿವರಿದ್ದಾರೆ, ಶಾಸಕರಿದ್ದಾರೆ, MLCಗಳಿದ್ದಾರೆ, ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಯಾಕಂತಂದರೆ ಈ ರೀತಿ ಇದಾದರೆ ಮತ್ತು ಮುಂದಿನ ದಿನಗಳಲ್ಲಿ ಹೇಗೆ ಸರ್ ಇದೆಲ್ಲ? ಸರ್ಕಾರ, ನಮ್ಮ ಸಮುದಾಯದ ಶಾಸಕರು ಹಾಗೂ ಪ್ರಭಾವಿ ಸಚಿವರುಗಳಿದ್ದಾರೆ, ಇದರ ಬಗ್ಗೆ ಅವರು ಧ್ವನಿ ಎತ್ತಬೇಕು. ಯಾಕಂದರೆ ಒಬ್ಬ IPS ಅಧಿಕಾರಿ, ಒಬ್ಬ ದೈಹಿಕ ಅಧಿಕಾರಿಯನ್ನು, ಯಾಕಂದರೆ ಇಲ್ಲಿ ನಮ್ಮ ಈಗ ಅಂಬಣ್ಣ ನಾಯಕರು ಹೇಳ್ದಂಗೆ ಈಗ ಒಬ್ಬ ಗುಪ್ತಚರ ಇಲಾಖೆ ಅಧಿಕಾರಿ IPS ಅಧಿಕಾರಿ ವರ್ಗಾವಣೆ ಮಾಡಿದ್ರು, ಅವ್ರನ್ನ ಸಸ್ಪೆಂಡ್ ಮಾಡಲಿಲ್ಲ. ಇವ್ರನ್ನ ವರ್ಗಾವಣೆ ಮಾಡ್ಬೋದಾಗಿತ್ತು. ಎದಕ್ಕೆ ಸಸ್ಪೆಂಡ್ ಮಾಡಿದ್ರು? 5 ಜನರನ್ನ ಸಸ್ಪೆಂಡ್ ಮಾಡ್ತಾರೆ. ಅದ್ರ ಜೊತೆಗೆ ಒಬ್ಬ ದಲಿತ ಅಧಿಕಾರಿ ಅಂತ ಕೇಳಿಸಿ ಮುಂದೆ ಕುಲಕರ್ಣಿ ಗೌಡ ಸಂತ ಏನು ಇದ್ದಿತ್ತಂದರೆ ಅವ್ರು ಸಸ್ಪೆಂಡ್ ಮಾಡ್ತಿದ್ದಿಲ್ಲ, ಅವ್ರನ್ನ ವರ್ಗಾವಣೆ ಮಾಡ್ತಿದ್ದರು. ಒಬ್ಬ ದಲಿತ IAS ಆಫೀಸರ್ ಅಂತ ಕೇಳಿಸಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಕೂಡಲೇ ಇದನ್ನು ಇಡೀ ನಮ್ಮ ವಾಲ್ಮೀಕಿ ಸಮುದಾಯ ಇಡೀ ರಾಜ್ಯದಾದ್ಯಂತ ಖಂಡನೆ ಮಾಡ್ತದೆ. ಕೂಡಲೇ ಅವ್ರನ್ನ ಮರಳಿ ಸೇವೆಗೆ ತೆಗೆದುಕೊಳ್ಬೇಕೆಂದು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಜಲ್ಲಿ ಆಂಜನೇಯ ನಿರ್ಮಾಣ್ವಿ, ಕರ್ನಾಟಕ ರಾಜ್ಯ ಬೇಡರ ಸಮಿತಿ ಕಾರ್ಯಕಾರಿಣಿ ಸಮಿತಿ ಬೆಂಗಳೂರು. ಈ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಿಯತ್ತಾಗಿರ್ತಕ್ಕಂಥ ನಮ್ಮ ಶ್ರೀ ದಯಾನಂದ್ IPS ಕಮಿಷನರ್ ಬೆಂಗಳೂರು ಇವರನ್ನು ತಮ್ಮ ತೀಟೆಗಾಗಿ ನಮ್ಮ ಒಬ್ಬ ಪೊಲೀಸ್ ದಕ್ಷ ಅಧಿಕಾರಿಯನ್ನು ಅಮಾನತು ಮಾಡಿದ್ದಾರೆ. ಆ ಅಮಾನತನ್ನು ಆದಷ್ಟು ಬೇಗನೆ ವಾಪಸ್ ತೆಗೆದುಕೊಳ್ಳದೇ ಇದ್ದರೆ ಈ ಬೇಡ ಸಮಾಜ ಒಂದು ಉಗ್ರ ಹೋರಾಟ ಮಾಡುತ್ತೆ. ಅದಕ್ಕೆಲ್ಲ ಈ ಸರ್ಕಾರ ಕಾರಣ ಆಗುತ್ತೆ. ಈ ಒಂದು ಮಾಧ್ಯಮದ ಮುಖಾಂತರ ಅವರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅಲ್ಲ ಸರ್, ಏನಂತಂದ್ರೆ ಈಗ ಕ್ರಿಕೆಟ್ ನಡೆದಿರ್ತಕ್ಕಂಥದ್ದು IPL ಅಲ್ಲಿ, ಯಾಕಂತಿದ್ರೆ ನಿರ್ಲಕ್ಷ್ಯ ಯಾರದು, ಸರ್ಕಾರದ ಅಥವಾ ಪೊಲೀಸ್ ಇಲಾಖೆ ಅವ್ರದ? ನಿರ್ಲಕ್ಷ್ಯ ಇದು ಸರ್ಕಾರದ್ದು. ಯಾಕಂದ್ರೆ ಪೊಲೀಸರು ಹೇಳಿದ್ದಾರೆ ನಮ್ಮ ಕೈಲಿ ಭದ್ರತೆ ಕೊಡಕ್ ಆಗಲ್ಲ ಅಂತ. ಆದ್ರೂ ಕೂಡ ಅವರ ತಮ್ಮ ಪ್ರತಿಷ್ಠೆಗೋಸ್ಕರ ಈ ಒಂದು ಮೆರವಣಿಗೆ ಅವರ DK ಶಿವಕುಮಾರ್ ಅವರೇ ಖುದ್ದಾಗಿ ಹೇಳ್ತಾ ಇದ್ದಾರೆ, ಏರ್ಪೋರ್ಟ್ ಅಲ್ಲಿ ಯಾರು ಬರಕ್ ಹೋಗ್ಬೇಡ್ರಿ, ಎಲ್ಲ ಅಲ್ಲಿಗೆ ಬರ್ರಿ ಅಂತ ಅವ್ರು ಹೇಳ್ಬಿಟ್ಟು ಈಗ ಮರೆಮಾಚ್ತಾ ಇದ್ದಾರೆ. ಹೀಗಾಗಿ ಇದೊಂದು ಪೂರ್ವ ನಿಯೋಜಿತ ಕಾರ್ಯಕ್ರಮ ಆಗಿಲ್ಲ. ಹಾಗಾಗಿ ನಮ್ಮ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯನ್ನು ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ
ಮೊಮ್ಮಕ್ಕಳಿಗೋಸ್ಕರ ಈ ಒಂದು ಕಾರ್ಯಕ್ರಮ ಮಾಡಿ ನಮ್ಮ ದಕ್ಷ ಪೊಲೀಸ್ ಅಧಿಕಾರಿಯನ್ನು ಇವರು ನಿಲಂಬನೆ ಮಾಡಿದ್ದಾರೆ. ಅಲ್ಲ ಸರ್, ಈಗ ಪೊಲೀಸ್ ಅಧಿಕಾರಿನ ಅಮಾನತು ಮಾಡಿದಾರ ಮೇಲೆ ಈಗ ಸರ್ಕಾರ ತಲೆದಂಡ ಒಪ್ಪಿಗಂತದ ಅಥವಾ ಇಲ್ವಾ? ಸರ್ಕಾರ ಒಪ್ಕೊಳ್ತಾ ಇಲ್ಲ. ಸರ್ಕಾರ ಎಲ್ಲ ಪೊಲೀಸ್ ಇಲಾಖೆ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಇಲ್ಲ ಅಂದ್ರೆ ಇವ್ರ ಮದುವೆ ಆಗಲ್ಲ, ಇವ್ರ ಮೊಮ್ಮಕ್ಕಳು ಮದುವೆ ಆಗಲ್ಲ, ಇವ್ರ ಸಂಬಂಧಿಕರ ಮದುವೆ ಆಗಲ್ಲ. ಪೊಲೀಸ್ ಇಲಾಖೆಗೆ ನಾವೊಂದು ದೊಡ್ಡ ಸೆಲ್ಯೂಟ್ ಹೊಡಿಬೇಕು.